ಸೊ ಅಲೋಕ್ ಬ್ರೋ ಇಂದ ಫೈನಲಿ ರೀಪ್ಲೇ ಬಂದಿದೆ. ಅದು ಒಂಥರ ಬಂದಿದೆ ಅನ್ನೋ ಥರ ಇದೆ. ಅದು ನಂಗೊಂದ್ಸಿದ್ದು 2 ರಿಲೀಸ್ ಆದಾಗಲೂ ಕೂಡ ಇದೇ ಥರ ಸಿನಾರಿಯೋಸ್ ನಡೆದಿತ್ತು. ಏನಂದರೆ ಈ ಸಾಂಗಿಗೆ ಉತ್ತರ ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸ್ನ ಹಾಕಿದ್ರು. ಅವಾಗ ಏನು ಉತ್ತರ ಕೊಡ್ತಾರೆ, ಏನು ಹೇಳ್ತಾರೆ, ಸೈಡ್ ಏನೋ ನೋಡಿದ್ದೀವಿ, ಸೈಡ್ ಬಿ ಸ್ಟೋರಿನ ಕೇಳೋಣ ಅಂತ ಎಲ್ಲ ಕಾಯ್ಕೊಂಡು ಕೂತಿದ್ವಿ. ಬಟ್ ಆವಾಗ ಡೋಂಟ್ ವರಿ 2 ಸಾಂಗ್ದು ಪೋಸ್ಟರ್ನ ಹಾಕಿ ಅದ್ರ ಕೆಳಗಡೆ ಒಂದಷ್ಟು ಲೈನ್ನ ಬರೆದಿದ್ರೆ ಏನಂದರೆ, ಈ ಸೀನಿಂದ ನಾನು ದೂರ ಉಳಿತಾ ಇದ್ದೀನಿ ಶಾಂತಿನ ಕಾಪಾಡೋದಕ್ಕೋಸ್ಕರ. ಅಲೋಕ್ ಶಾಂತಿನ ಕಾಪಾಡೋದಕ್ಕೋಸ್ಕರ ಈ ಸೀನಿಂದ ದೂರ ಉಳಿತದಾನೆ ಅಂತಾನೆ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಲೈನ್ನ ಬರೆದಾಕಿದ್ರು. ಸೊ ಖುಷಿಯಾಗಿತ್ತು ಆಯ್ತಾ. ಇವಾಗ ಒಂದು ಯುದ್ಧ ನಿಲ್ಲಬೇಕು ಅಂದರೆ ಯಾರಾದರೂ ಒಂದು ಕಡೆ ಕಾಂಪ್ರೋ ಹೋಗ್ಬೇಕಾಗತ್ತೆ, ಯಾರು ಒಂದು ಕಡೆ ಸುಮ್ಮನೆ ನಾವು ಆಯ್ತು ಬಿಡು ಅಂತ ಬಿಡಬೇಕಾಗತ್ತೆ. ಅವಾಗ ಏನೇನೋ ದೊಡ್ಡದಾಗಿ ಆಗೋದು ಚಿಕ್ಕದಾಗಿ ಮುಗಿದೋಗುತ್ತೆ. ಸೊ ಹಂಗಾಗಿ ಓಕೆ, ನೈಸ್ ಮೂವ್ ಅಂತಲೇ ಅಂದ್ಕೊಂಡೆ. ಹಾಗೆ ಈ ಸತಿನೂ ಕೂಡ ಪ್ಲೀಸ್ ವರಿ ಸಾಂಗಿಗೆ ಒಂದು ರಿಪ್ಲೈನ ಮಾಡಿದ್ದಾರೆ. ಏನಂದರೆ ಒಂದು ಸ್ಟೇಟಸ್ನ ಹಾಕಿದ್ದಾರೆ, ಪ್ಲೀಸ್ ಡೋಂಟ್ ವರಿ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಪ್ಲೀಸ್ ಡೋಂಟ್ ವರಿ. ಸೊ ನಾಳೆ ಬಂದ್ಬಿಟ್ಟು ಒಂದು ಟೀಸರ್ನ ರಿಲೀಸ್ ಮಾಡ್ತಾರೆ ಅವರ ನೆಕ್ಸ್ಟ್ ಸಾಂಗಿಂದು. ಏನಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ಸಾಂಗ್ ಹೆಸರು. ಸೊ ನೋಡೋಣ ಆ ಸಾಂಗ್ ಟೀಸರಲ್ಲಿ ಏನಿರುತ್ತೆ, ಹಾಗೆ ಅವರ ಆ ಸಾಂಗಿನ ಲೈನ್ಗಳೇನಿರುತ್ತೆ. ಸೊ ಆ ಸಾಂಗ್ ಬಂದಮೇಲೆ ನೋಡಬೇಕು. ಸೊ ಮತ್ತೆ ಯಾವುದಾದ್ರೂ ಒಂದು ಇಂಟರ್ವ್ಯೂ ಏನಾದ್ರು ಕೊಡ್ತಾರಾ, ಇದ್ರ ಬಗ್ಗೆ ನೆಕ್ಸ್ಟ್ ಯಾವ ಥರ ಮೂವ್ ಅವ್ರು ತೊಗೊತಾರೆ, ಅಲೋಕ್ ಬ್ರೋ ಕಾದು ನೋಡಬೇಕು. ನೋಡೋಣ ನಾಳೆಯಿಂದ ಯಾವ ಥರ ಬೆಳವಣಿಗೆಗಳಾಗುತ್ತೆ ಈ ವಿಚಾರವಾಗಿ ಅಂತ ಹೇಳ್ಬಿಟ್ಟು. ಒಂಥರ ಕ್ರೇಜಿ ಇದು, ಈ ಥರ ಇದೆಲ್ಲ. ಆ್ಯಕ್ಚುಲಿ ನಾವು ನೋಡೋ ಜಗಳಗಳು, ಹೊಡೆದಾಟಗಳು ಅದೇ ಬೇರೆ. ಬಟ್ ಇನ್ನು ರ್ಯಾಪ್ ಅಂತ ಬಂದಾಗ ಸೊ ಆ ಪದ ಬಳಕೆಯಲ್ಲಿ ಟಕ್ಕರ್ ಕೊಡೋದಿದೆಯಲ್ಲ, ಅದೊಂಥರ ಮಜವಾಗಿರುತ್ತೆ ನೋಡೋದಕ್ಕೆ. ಸೊ ಅವ್ರುಗಳಿಗೆ ಕಿತ್ತಾಟ, ನೋಡೋರಿಗೆ ಅದೊಂಥರ ಮಜಾ. ಸೊ ನೋಡೋಣ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ, ಏನೇನಾಗುತ್ತೆ ಅಂತ. ಬಟ್ ಅದೇ ಎಲ್ಲ ಕಾಲಕ್ಕೆ ಏನೇನಾಗಬೇಕು ಅದಾಗಿರುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಸೊ ಹಂಗಾಗಿರಲಿಲ್ಲ ಅಂದಿದ್ರೆ ಇವರು ಇಷ್ಟೊಂದು ಸ್ಟ್ರಾಂಗಾಗಿ ನಿಂತ್ಕೊಳ್ತಿರ್ಲಿಲ್ಲ ರಾಹುಲ್ ಡಿಟೋ ಬ್ರೋ. ಸೊ ಆಗುತ್ತೆ ಇವಾಗ ಅವ್ರು ಹಂಗೆ ಮಾಡಿದ್ರು, ಅದೇ ಥರ ಅವರು ನಡ್ಕೊಂಡಿದ್ರು ಅಲೋಕ್ ಬ್ರೋ. ಸೊ ಚೇಂಜ್ ಆಗಬಾರ್ದು ಮನುಷ್ಯ, ಅವರಲ್ಲಿ ಬದಲಾವಣೆ ಆಗಬಾರ್ದು ಅಂತ ಏನಿಲ್ಲ, ಅವರು ಬದಲಾವಣೆ ಆಗಿರ್ಬೋದು. ಸೊ ಎಲ್ಲ ಸಾಧ್ಯತೆ ಇದೆ ಪ್ರಪಂಚದಲ್ಲಿ, ಎಲ್ಲ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಸೊ ನೋಡುವ ಯಾರ್ಯಾರ ಒಪಿನಿಯನ್ ಏನೇನು ಬರುತ್ತೆ ಇದ್ರ ಮೇಲೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಯಾವ ಥರ ಮೂವ್ ಬರುತ್ತೆ ಅದನ್ನು ಖಂಡಿತವಾಗಿಯೂ ವಿಡಿಯೋ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.